ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸರ್ಜೆ ಕನ್ನಡಿಗ. ಎಷ್ಟಪ್ಪ ಟೈಮಿಂಗ್ಸ್ ಆಗಿದೆ ಅಂದರೆ 6:15 ಆಗಿದೆ. 6 ಗಂಟೆ ಲಾಗಿನ್ ಇದೆ. ಯಾವುದೋ ರೈಡ್ ಬಿದ್ದಿಲ್ಲ ಇನ್ನೂ, ಹಾಗೆ ಇದೇನು ಸುಮ್ಮನೆ ನೋಡೋಣ ಯಾವ್ದಾರು ಬೀಳುತ್ತೇನೆ ಅಂತ ಅಂದ್ಕೊಂಡು ಟೀಗೆ ಕುಡಿಯೋಣ ಅಂತ ಹೋಗೋಣ ಅಂತ ಬಂದಿದ್ದೀನಿ. ಸ್ವಲ್ಪ ವಾರ್ಮಪ್ ಆಗಲಿ ಗಾಡಿನೂ. ಬನ್ನಿ. ರಾತ್ರಿ ಚೂರು ಹೊಳೆ ಬಂದುಬಿಟ್ಟೈತೆ ನೈಟಲ್ಲಿ. ಇವಾಗ ಎಷ್ಟು ಒಂದು 10-11 ಗಂಟೆವರೆಗೆ ಕೆಲಸ ಮಾಡ್ಬೇಕು ನಾನು. ನಮ್ಮ ಅಮಿತ್ ಫ್ರೆಂಡು ಬೈಕ್ ತೊಗೋತವನೆ, ಅದಕ್ಕೆ ನೀರೆಲ್ಲ ಕಡೆ ನಿಂತ್ಕೊಂಡ್ಬಿಟ್ಟೈತೆ. ಶೀಟ್ ಬೇರೆ ಹರಿದೋಗ್ಬಿಟ್ಟೈತೆ. ನೀರಲ್ಲಿ ಕವರ್ ಕಟ್ಟಿಬಿಟ್ಟಿದ್ದೆ. ಇವಾಗ ನೋಡಿದ್ರೆ ಕೈ ವಸ್ತ್ರ ನಿನ್ನೆ ತೊಳೆದಿದ್ದೀನಿ, ರಜೆ ಮಾಡಿದ್ನಂತ. ನಿನ್ನೆ ಹಾಫ್ ಡೇ ಮಾಡಿದ್ನಲ್ಲ, ಅದಕ್ಕೆ ಇಲ್ಲೊಂಚೂರು ಶೀಟ್ ಹರಿದ್ಬಿಟ್ಟೈತೆ. ಅದು ಇದನ್ನು ಮಾಡಿದ್ದೆ. ಹಾ ಏನು ನೀರು ಬರ್ತಪ್ಪ. ಬನ್ನಿ, ನೀರಾದ್ರೂ ಬರಲಿ ಏನಾದ್ರು ಬರಲಿ. 6:15 ಆಗಿದೆ. ಯಾವುದೂ ಬಿದ್ದಿಲ್ಲ, ಇನ್ನೂ ಒಂದೂ ಬಿದ್ದಿಲ್ಲ. ನೋಡೋಣ ಯಾವ್ದು ಬೀಳುತ್ತೇನಂತ. ಜೈ ಆಂಜನೇಯ, ಜೈ ಶ್ರೀರಾಮ್. ಬ್ರೇಕು ಚೈನು ನಿನ್ನೆ ಎಲ್ಲ ಟೈಟ್ ಮಾಡ್ಕೊಂಡಿದ್ದೀನಿ. ಏನೇ ಬರ್ತಾನೆ ಟೈಟ್ ಮಾಡಿಸ್ಕೊಂಡು ಬಂದುಬಿಟ್ಟಿದ್ದೆ. ಇವತ್ತೇನಿಲ್ಲ, ಇವತ್ತು ಆರಾಮಾಗಿ ಮಾಡೋಣ. ಬ್ರೇಕ್ ಏನು ವೆದರ್ ಮಾತ್ರ ಸಖತ್ತಾಗಿದೆ. ಬೆಳಗ್ಗೆ ಇಂಥ ಟೈಮಲ್ಲಿ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ಬೇಕು ನೋಡಿ, ಸುತ್ತಾಡ್ಕೊಂಡು. ನಮಸ್ಕಾರ. ಯಾವ ಕಡೆ ಬಿದ್ದೈತಾ ರೈಡು? ಅವ್ರಿಗೆ ಬಿದ್ದಿರ್ಬೇಕು ಅನ್ಸುತ್ತೆ ರೈಡು, ಅದಕ್ಕೆ ಆರಾಮಾಗಿ ಹೋಗ್ತವ್ರೆ. ಇರಿ ಕೇಳೋಣ. ಓ, ಇವ್ರದ್ದು ರೆಗ್ಯುಲರ್ ಕಸ್ಟಮರ್ ಗಾಯತ್ರಿ ಅವ್ರದ್ದು. ಕರೆಕ್ಟು, ನಾನು ಬಿದ್ದೇ ಇಲ್ಲ ಮತ್ತೆ. ಇರಿ, ನಿಮಗೆ ಗೊತ್ತು. ಏನೋ ಟೀ ಕಾಫಿ ಕುಡಿದ್ರಾ ಅಂದೆ. ಗಾಯತ್ರಿ ಅವ್ರು ಆ ಕಸ್ಟಮರ್ ಹೆಸರು ಗಾಯತ್ರಿನಾ? ರೆಗ್ಯುಲರ್ ನಿಮಗೂ ಬೀಳುತ್ತಾ? ಇಲ್ಲ, ನಾನು ನೋಡಿದೆ ಲಾಗಿನ್ ಅದು ಯಾವುದು ಬೀಳಲಿಲ್ಲ ನನಗೂ. ಯಾವುದು ಅದೇ ಇಲ್ಲಿ ನಿಂತ್ಕೊಂಡ್ರಲ್ಲ, ಆಗ ಗೊತ್ತಾಯ್ತು. ಟೀ ಕಾಫಿ ಕುಡಿದ್ರಾ? ರ್ಯಾಪಿಡ್ ಒಂದೇ ಮಾಡ್ತಾಯಿದ್ರಾ? ನಾನು ನೋಡಿ ಇಲ್ಲ, 4 ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ, ಒಂದು ಬಿದ್ದಿಲ್ಲ. ಇಲ್ಲ, ಸುಗಿನೇ ಉಳಿತೈತನ. 14 ಕಿಲೋಮೀಟರ್ ಬರ್ತೀವಿ, ಮತ್ತೊಂದು ಲೋಕಲ್ ಹೊಡಿಸ್ತಾನೆ. ಎಣ್ಸಿಟಿ ಎಷ್ಟು ಕೊಡ್ತಾವಣೆ? ಎಣ್ಸಿಟಿ ಯಾವ ಐಡಿ ಇರೋದು ನಿನ್ನ? ನಾರ್ಮಲ್ ಐಡಿನಾ? ಸಾಕರ್ ನಗರ. ಅದೇ ಅಂದರೆ ಮೋರ್ ಆ್ಯಪ್ನಾ? ಹಾಂ, ಸರ್ಜ್ ಇದೆ, 40 ರೂಪಾಯಿ 30 ರೂಪಾಯಿ. ಅದು ನಾರ್ಮಲ್ ಅಷ್ಟೇ ಹಾಗೆ ಆಗುತ್ತಲ್ಲ? ಇಲ್ಲ, ನಾನು ಮೊನ್ನೆ ಬೇಕಾಗಲ್ತಾನ ಈಗ. ಹೌದಾ? ನಿನ್ನೆಲ್ಲ ಮೊನ್ನೆ ಶನಿವಾರ ಈಗ ಫುಲ್ ಟೈಮ್ ಮಾಡತ್ತೀರೇನು? ಫುಲ್ ಟೈಮ್ ಸಾಡೆ ಪ್ಯಾಕ್ಸ್ ಮಾಡ್ತೀವಿ. ಹಂಗೆ ಈಗ 10 ಗಂಟೆಗೆ ಬಂದು ಮಾಡ್ತೀವಿ. ರ್ಯಾಪಿಡ್ ಬೇಕು ಟೈಸೆ ಪೀಕ್ ಟೈಮ್ ಸರ್, ಮಧ್ಯಾಹ್ನ 12 ಗಂಟೆ ಮೇಲೆ ಆರಾಮ. ಅದೊಂದು 1500 ಆಗತ್ತಾನೆ, ಇದರೊಂದು 500. ಪೆಟ್ರೋಲ್ ಅದ ಉಳಿಯುತ್ತೆ, ಸಾಕು. ನನಗೂ ಆಲ್ಮೋಸ್ಟ್ ಒಂದು ಭಾಳ ಸರಿ ಬಿದ್ದೈತಿ ಇವ್ರದ್ದು ಕಸ್ಟಮರ್ ಪೋಲ RT ನಗರ. ಒಂದು 7-8 ಸರಿ ಬಿಟ್ಬಿಟ್ಟೇನೆ, ಭಾಳ ಸರಿ. ನಾ 5:05 ಗಂಟೆ ಲಾಗಿನ್ ಐತೆ. ಸ್ವಲ್ಪ ಇವತ್ತು ಹೇಳಲಿಲ್ಲ ಜಲ್ದಿ, ಅದಕ್ಕೆ ಲೇಟ್ ಆಯ್ತು ನನಗೆ. ಅದಾಗ ಇವಾಗ ಹಾಂ ಏನಿಲ್ಲ, ಬೇರೆಯವರು ಬರ್ತಾರಣ್ಣ. ತುಂಬ ಸರಿ ನೋಡಿದ್ದೀನಿ ನಾ ಇಲ್ಲಿ ಡೈಲಿ. ಈ ಕಡೆ 6 ಗಂಟೆ 6:30 ಗಂಟೆ ಹೊಂಡೆ ಅಂತ ತಿಳ್ಕೊ. ಅಲ್ಲಿ ಬೇರೆಯವ್ರು ಡೈಲಿ ಬೈಕ್ ಟ್ಯಾಕ್ಸಿ ಬರೀ ಪರವಾಳೂರು ರೊಕ್ಕ ಐತೆ ಅವ್ರ ಕಡೆ. ಇವತ್ತು ನೋಡ್ಬೇಕಣ್ಣ, ಫ್ರೆಂಡ್ ಒಬ್ಬ ಬೈಕ್ ತೊಗೊಳ್ದಾನು, ಅವನ ಕಡೆ ಹೋಗ್ಬೇಕು. ಅಂದ್ರೆ ಸೆಕೆಂಡ್ಸ್ನಾಗ ತೊಗೊಳೋದಾನು, ನೋಡ್ಬೇಕೇನಾಗುತ್ತೆ ಅಂತ. ಸರಿ, ಬರಲಿ, ಆ ಕಡೆ ಹೋಗಿರ್ತೀನಿ. ಸರಿ, ಬನ್ನಿ ಗೈಸು, ಹೋಗೋಣ. ಲಾಗಿನ್ ಅದೇ, ಇಲ್ಲೇ ಮನೆ ಇರೋದು ನಮ್ಮದು. ಲೆಫ್ಟ್ ಸೈಡ್ಗೆ ಹೋದರೆ ಡೆಡ್ ಎಂಡ್ ಮನೆ. ನಮ್ಗೆ ಯಾವುದೂ ಬೀಳಲಿಲ್ಲ. ಅಣ್ಣವರು ಆ ಸೈಡ್ ಇದ್ದರು, ಆ ಕಡೆಯಿಂದ ಬಿದ್ದರು. ನಾನು ಬರೀ ಜಾಸ್ತಿ ಕ್ಯಾನ್ಸಲ್ ಬೇರೆ ಮಾಡ್ತೀನಲ್ಲ, ನಮ್ಮ ನೋದು, ಅದಕ್ಕೆ ಬೀಳ್ತಾಯಿಲ್ಲ ಅಲ್ವಾ ಗೈಸ್? ಜಾಸ್ತಿ ಕ್ಯಾನ್ಸಲ್ ಮಾಡಿದ್ರೆ ಇದೇ ತಲೆ ನೋಡಿ. ಹಾಂ, ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ಎಷ್ಟು ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದೀನಿ ಅಂದರೆ. ಎಲ್ಲೈತಪ್ಪ ಇದು? ಪರ್ಫಾರ್ಮೆನ್ಸ್ ಅಂತ ಏನೋ ಇರುತ್ತೆ ಅದು. ಓ, ಅದು ನಿನ್ನೆ ಕೌಂಟು, ಇವತ್ತಿನ ಕೌಂಟು. ಹಾಂ ನೋಡಿ, 1 2 3 ಕ್ಯಾನ್ಸಲ್ ಮಾಡಿದ್ದೀನಿ. ಇನ್ನೇನು ಬೀಳುತ್ತೆ ನಮಗೆ ಜಾಸ್ತಿ? ಯಾರಿಗೂ ಬೀಳಿಲ್ಲ ಅಂದಾಗ ನಮಗೆ ಬೀಳೋದು. ಬನ್ನಿ ನೋಡೋಣ. ಅಲ್ಲಿ ಮೂಲೆಯಲ್ಲಿ ಹೋಗ್ಬಿಟ್ಟು ನಿಂತ್ಕೊಂಡು ಬಿಡ್ತೀನಿ, ಯಾವ್ದಾರು ಬಿದ್ದರೆ ಬೀಳುತ್ತಿಲ್ಲರಿಲ್ಲ. ಗೈಸ್, ಮೊದಲನೇ ರೈಡೇ ಲಾಂಗ್ ಬಿದ್ದುಬಿಟ್ಟಿದ್ದು ಬಿಡದಿಗೆ. ಹಾರ್ನಾದ್ರೂ ಹಾಕಲ್ಲ ಆಟೋ ಡ್ರೈವರನ್ನ, ಹಾರ್ನು ಹಾಕಲ್ಲ, ಏನಿಲ್ಲ, ಹಾಗೆ ಬಂದುಬಿಡ್ತಾನೆ. ಎಷ್ಟು 25 ಕಿಲೋಮೀಟ್ರ್ 44 ನಿಮಿಷ ತೋರಿಸುತ್ತೆ. ಈ ಕಡೆ ವಿದ್ಯಾರಣ್ಯಪುರಂ ದೊಡ್ಡ ಬೊಮ್ಮಸಂದ್ರ ಕಡೆಯಿಂದ ಇಲ್ಲಿಂದ ಬಿದ್ದಿರೋದು. ಇಲ್ಲಿಂದ ಹೋಗಬೇಕು ಬೇಗ. ಬನ್ನಿ ನೋಡೋಣ. 200 ಚಿಲ್ಲರೆ ಕೊಟ್ಟಿರೋದು. ನೋಡೋಣ. ಅಮೌಂಟ್ ಅಂದ್ರೆ ನಾನು ಕನ್ಫರ್ಮಾಗಿ ನೋಡಲೇ ಇಲ್ಲ.
ಕಿಲೋಮೀಟ್ರ್ ನೋಡಿಬಿಟ್ನಲ್ಲ ಕನ್ಫರ್ಮ್ ಮಾಡ್ಕೊಂಡು ಬಿಟ್ಟೆ ಟೀ ಕುಡಿತಾ ಇದ್ದೆ. ಮನೆಗೆ ನಂದೊಂದು ಇದೊಂದು ಗೋಳು ನೋಡಿ, ಯಾಕೆ ಟೀ ಕುಡಿದ್ರೆ ಡರ್ಕೆ ಬಂದುಬಿಡುತ್ತೆ. ಏನು ಗ್ಯಾಸ್ಟಿಕ್ಗೋಸ್ಕರ ಬರುತ್ತಾ ಏನು ಬರುತ್ತೋ ಗೊತ್ತಿಲ್ಲ. ನಿಮ್ಗೆ ಏನಾದ್ರು ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ. ನೋಡ್ರಿ ಗೈಸ್, ಮಂಡ್ಯ ಟ್ರಾಫಿಕ್ ಬುರ್ಗೊಂಡೆ ಪಳ್ಳ ಸಿಗ್ನಲ್ಲು ಎಲ್ಲರೂ ಊರಿಂದ ಬರ್ತಾವ್ರೆ. ಬಸ್ಸುಗಳ ಮೇಲೆ ಬಸ್ಸು, ಯಪ್ಪ ಎಷ್ಟೊಂದು ಬಸ್ಸುಗಳ. ಬನ್ನಿ ಈ ಕಡೆ BMTC ಬಸ್ಸನ್ನು ನಿಂತ್ಕೊಳ್ಳೋಣ. ನಾವು ಈ ಕಡೆ ಒಳಗಡೆಯಿಂದ ಹೋಗ್ತಾ ಇರ್ಬೇಕಷ್ಟೇ. ನಿಂತ್ಕೊಂಡೇ ಬಿಡಬೇಕು. ನಿಂತ್ಕೊಂಡು ಬಿಡಪ್ಪ, ಏಕಾಂಗಿ ಜೀವ ಬರೆದ್ಬಿಟ್ಟು ನನಗೆ ಅಣ್ಣ ಬಂದು ಗಾಡಿ ಮೇಲೆ. ಸಿಗಲಾರದೆ ಸ್ವಕೃತಿ ನೀನು ಮರೆಯಲಾಗದ ಬಡವ ನಾನು. ಸಿಗಲಾರದ ಸೌಕರ್ತಿ ನೀನು ಮರೆಯಲಾಗದ ಬಡವ ನಾನು. ಅಲ್ಲಿ ಮೇಲ್ಗಡೆ ಬರ್ದಾನೆ ಗೈಸ್. 25 ಕಿಲೋಮೀಟ್ರಿಗೆ 235 ರೂಪಾಯಿ ಕೊಟ್ಟಿದ್ದ. ಡ್ರಾಪ್ ಕೊಟ್ಟಿದ್ದೀನಿ. ಡ್ರಾಪ್ ಕೊಟ್ಟು ಆಲ್ಮೋಸ್ಟ್ ತುಂಬ ಹೊತ್ತೇ ಆಯಿತು ನೋಡಿ. ಎಲ್ಲಿತ್ತು 25 ಕಿಲೋಮೀಟ್ರು ಪಿಕಪ್ಪು ಡ್ರಾಪ್ ಸೇರಿ 43 ನಿಮಿಷಲ್ಲಿ. 900 ಅಂದರೆ 1 ಕಿಲೋಮೀಟ್ರ್ ಪಿಕಪ್ಪು, 25 ಕಿಲೋಮೀಟ್ರ್ ಡ್ರಾಪು, 235 ರೂಪಾಯಿ ಅಮೌಂಟು. ಹೆಂಗೆ ಪೆಟ್ರೋಲ್ ರೇಟ್ ನೋಡಿದ್ರೆ ಮುಕ್ಕಳಿರಂಗೆ ಆಗಿಬಿಟ್ಟೈತೆ. 106, 107. ಇವ್ರು ಮಾತ್ರ 1 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾಯಿಲ್ಲ ಗೈಸ್. ಇಲ್ಲಿ ನಿಂತ್ಕೊಂಡಿದ್ದೀನಿ ಕುಂಬಳಗೂಡ ಹತ್ರ. ಒಂದು ಬೀಳ್ತಾಯಿಲ್ಲ ಗೈಸ್. ರೈಡು ಯಾವುದೋ ಒಂದು ಬಿತ್ತು, ನೋಡಿದ್ರೆ 4 ಕಿಲೋಮೀಟ್ರು ಪಿಕಪ್ ಇತ್ತು, ಕ್ಯಾನ್ಸಲ್ ಮಾಡಿಬಿಟ್ಟೆ. ಯಾರು ಹೋಗ್ತಾರೆ 4-5 ಕಿಲೋಮೀಟ್ರ್ ಪಿಕಪ್ಪು? ನಾವು ಗೊತ್ತಲ್ಲ, ಖಾಲಿನೇ ಗಾಡಿ ಓಡಾಡಿಸ್ತೀವಿ. ಅವ್ರ ಪಿಕಪ್ ಮಾತ್ರ ದೂರ ಹೋಗಲ್ಲ. ಏನಂತೀರ? ಯಪ್ಪ ದೇವ್ರೆ, ಏನು ಡರ್ಕಿಗಳು ಬರತ್ತವ ಮುಂಜಾನೆ ಗ್ಯಾಸ್ಟಿಕ್ ಆಗಿಬಿಟ್ಟೈತಿ. ಇನ್ನು ಕೈಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಹೋಗ್ಬಿಟ್ಟು ಓಹೋ ಯಾವುದೋ ಕೊಟ್ಟಾಗ ಪಿಕಪ್ಪು 1.8, ಡ್ರಾಪು 3.1, 56 ರೂಪಾಯಿ ಕೊಟ್ಟವನೆ. ಎತ್ಕೋತೀನಿ ರೀ ಗೈಸ್, ಪರವಾಗಿಲ್ಲ ಹೋಗೋಣ. ಹೋಗುತ್ತೋ ಯಾರು ಗೊತ್ತೋ. ಈ ಕಡೆನೇ ಪಿಕಪ್ ಐತೆ, ಹೆಂಗೋ ಆ ಕಡೆ ಹೋಗ್ಬಿಡೋಣ. ಪಿಕಪ್ ಕನ್ಫರ್ಮು ಆಯ್ತು ಗೈಸು. ಬನ್ನಿ ಹೋಗೋಣ ಇದ್ರ ಕಡೆ. ಇವಾಗ ಸೌತ್ ಬಿಡ್ದು ನೋಡಿ, ಎಷ್ಟು 2-3 ಕಿಲೋಮೀಟ್ರ್ ಪಿಕಪ್ ಹೇಳಿದ್ರೆ ಗೈಸ್. ನೋಡಿ ಗೈಸ್, ಏನು ಮಾಡೋದು ಈ ಥರ. ಎಷ್ಟು 1 ಪಾಯಿಂಟ್ ಎಷ್ಟು ಪಿಕಪ್ ಇರೋದು ಗೈಸ್ ಅಂದರೆ 1.6 ಇದೆ. ಬನ್ನಿ ಹೋಗೋಣ, ಪರವಾಗಿಲ್ಲ ಪಿಕಪ್ಗೆ. ಓಕೆ ಬನ್ನಿ ಗೈಸ್, ಪಿಕಪ್ ಹತ್ರ ಬಂದಿದ್ದೀನಿ ಆಲ್ಮೋಸ್ಟು. ಕಸ್ಟಮರ್ ಬಂದವ್ರೆ, ವೆಯ್ಟ್ ಮಾಡ್ಕೊಂಡು ಹೋಗ್ಬಿಡೋಣ. ಇಲ್ಲಿಂದ ಡ್ರಾಪ್ ಎಲ್ಲಪ್ಪ ಅಂದರೆ ಈ ಕಡೆ ಎಲ್ಲೋ ಕೆಂಗೇರಿ ಸೈಡ್ ಇರೋದು ಗೈಸ್. ಇದು 3-3.5 ಕಿಲೋಮೀಟ್ರ್ ಐತೆ. ನೋಡೋಣ ಬಂದರು ಕಸ್ಟಮರು. OTP ಹೇಳಿ ಮೇಡಮ್. 5761. ಓಕೆ ಬನ್ನಿ ಗೈಸ್, ಇಲ್ಲಿಂದ ಎಷ್ಟು ಕಂಟಿನ್ಯೂ 3 ಕಿಲೋಮೀಟರ್ಸ್ ಇದೆ ಗೈಸ್. ಊಬರ್ ಡ್ರಾಪ್ ಕಟ್ಟೆ ಪೋಟ್ರ್ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಯಾವ್ದು ಬಿತ್ತು ಗೈಸು? 213 ರೂಪಾಯಿದು. ಇಲ್ಲಿಗೆ ಗಂಗೋತ್ರಿ ಕ್ಯಾಂಪಸ್ MS ಫಂಕ್ಷನ್ ಡೆಂಟಲ್ ರಾಮಯ್ಯಗೆ ಬಿದ್ದುಬಿಟ್ಟೈತೆ 213 ರೂಪಾಯಿದು. ಪಿಕಪ್ಗೆ ಹೋಗಿ ಎಷ್ಟು ಕಿಲೋಮೀಟ್ರ್ ಐತೆ ಪಿಕಪ್ಪು? ರಾಮಯ್ಯ ಕಡೆ ಬಿದ್ದುಬಿಟ್ಟೈತೆ. ಇವಾಗ ಬಂದಿದ್ದ ರೂಟೇ ಹೋಗ್ಬೇಕಾ? 1.7 ಐತೆ. ಬಂದಿದ್ದ ರೂಟಿಗೆ ಹೋಗ್ಬಿಡೋಣ. ಇಲ್ಲಿಂದ ನಾವು ಒಣವೇದಲ್ಲಿ ಹೆಂಗೋ ಬೇಗ ಜೈ ಅಂಜನೆ ಅಂದ್ಕೊಂಡು ಅಲ್ಲೇ ರಾಮಯ್ಯದಲ್ಲೇ ಒಂದು ಲೋಕಲ್ ಆರ್ಡ್ರ್ ಹೊಡ್ಕೊಂಡು ಕ್ಯಾನ್ಸಲ್ ಆಯ್ತಲ್ಲ ಗೈಸ್. ನಮ್ಮನೆಗೆ ಯಾರು ದರಿದ್ರ ನನ್ನ ಮಕ್ಳು ಕಂಡುಬಿಟ್ಟು ಯಾರಿಗೂ ಗೊತ್ತು. ನಮ್ಮ ಬೇರೆ ಕಡೆ ಬಿತ್ತಂತ ಖುಷಿಯಾಗಿಬಿಟ್ಟಿದೆ. ಶಟ್ ಅಲ್ಲಿ ನೆರಳಲ್ಲಾದ್ರೂ ನಿಂತ್ಕೊಂಡಿದ್ನಲ್ಲ 122. ಮ್ಯಾಪ್ ಕ್ಲೋಸ್ ಮಾಡ್ಕೊಂಡಿರ್ತೀನಿ. ಬೆಳಗ್ಗೆ ಯಾರು ಅಮಿತಂದು ಮುಖಾನೇ ನೋಡಿದ್ದೀನಿ. ಅವ್ನು ಬಿಟ್ಟರೆ ಇನ್ಯಾರು ಮುಖಾನು ನೋಡಲ್ಲ. ಅವನೇ ಇರ್ತಾನೆ ಪಕ್ಕದಲ್ಲೇ ಯಾವಾಗಲೂ. ನಮ್ಮ ಮನೆ ಯಾಕೆ ಹೋಗೋದ? ನನ್ನ ಮಗ ಮುಖ ನೋಡ್ಕೊಂಡು ಬಂದರೆ ಕೆಲಸನೇ ಆಗೋಲ್ಲ. ಅವನು ಮಾತ್ರ ಕೆಲಸ ಮಾಡ್ಕೊಂಡಿರ್ತಾನೆ, ನಮಗೆ ಮಾತ್ರ ಕೆಲಸ ಆಗೋಲ್ಲ. ಇದು ಇವಾಗ ನೆರಳು ಎಲ್ಲ ಐತಪ್ಪ. ಏನು ಗೈಸ್ ಸಿಕ್ಕಾಪಟ್ಟೆ ಬಿಸಿಲು. ಈ ಟೈಮಿಂಗ್ಸ್ ಇನ್ನೂ 9 ಗಂಟೆಗೆ 2 ನಿಮಿಷ ಐತೆ. ಇಷ್ಟೊತ್ತಿಗೆ ಈ ಥರ ಮುಕ್ಕಳಿರಂಗೆ ಬಿಸಿಲು ರೀ. ಆ ಸೈಡಲ್ಲಿ ರೈಟ್ ಸೈಡಲ್ಲಿ ಹೋಗ್ಬಿಟ್ಟು ನಿಂತ್ಕೋತೀನಿ ಅಷ್ಟೇ. ಇನ್ನೇನು ಮಾಡೋಕ್ಕಾಗಲ್ಲ ನಾವು. 270 ಗೈಸ್. ಎಲ್ಲಿ ಡ್ರಾಪು?
270 ಎತ್ಕೋತೀನಿ ಫಸ್ಟು ಒಳಗೆ ಹೋಗಲಿ. ರಮಯ್ಯ ಅಂದರೆ ಇವಾಗ ಕಸ್ಟಮರ್ ಹಿಂದಿ ಕಸ್ಟಮರ್ ರಮಯ್ಯ. 1.9 ಯಾವ ಕಡೆ ಹೋಗ್ಬೇಕಿದು? ಈ ಸೈಡ್ ಹೋಗ್ಬೇಕು. 1.5 ಐತೆ ಗೈಸು. ಬನ್ನಿ ಹೋಗೋಣ. 24 ಕಿಲೋಮೀಟ್ರು ಕೆಂಗೇರಿ ಸೈಡ್ ಮುಂದೆನೇ ನಂಬ್ಕೋತೀನಿ ನಾನು. ಆ ಕಡೆನೂ ಬಿದ್ದೈತೆ ಹೆಂಗೋ, ಆ ಕಡೆನೂ ಹೋಗ್ಬಿಡೋಣ. ಇವಾಗ ಲೆಫ್ಟ್ ಸೈಡ್ಗೆ ಹೋಗ್ಬೇಕು ಫಸ್ಟ್ ನಾನು ಬೇಗ. ಜೈ ಆಂಜನೇಯ. ಒಂದೇ ರೋಡ್ ಹಿಡ್ಕೊಂಡು ಹೋಗೋದು ಮತ್ತೆ ಇವಾಗ ಹಂಗೆ. ರಮಯ್ಯ ಅಕ್ಕ ಚೂರು ಆ ಕಡೆ ಈ ಕಡೆ ನೋಡು. ಬನ್ನಿ ಅಲ್ಲಿ ಹೋದ್ಮೇಲೆ ಸಿಗ್ತೀನಿ ಪಿಕಪ್ ಹತ್ರ. ಗೈಸ್ ಕೋರ್ಮಂಗ್ಲಾಗ ಹೆಂಗೋ ಡ್ರಾಪ್ ಮಾಡಿದೆ. ಅಲ್ಲಿಂದ ಮತ್ತೆ ಕುಂಬಳಗೂಡ್ಗೆ ಹಾಕಿದ. ಕುಂಬಳಗೂಡ ಬಿಡದಿ ಕಡೆ 545 ಪ್ಲಸ್ಸು 235. ಓಹೋ ಅಮ್ಮನಕ್ಕೆ ದೇವ್ರ ಹಂಸು. ಆರಾಮಾಗಿ ಓಡಿಸ್ಕೊತ ಹೋಗ್ತಾ ಇದ್ದೀನಿ. ನೋಡೋಣ ಬರ್ರಿ. ಇವಾಗ ಇಲ್ಲಿಂದ ಒಂದು ಯಲಹಂಕ ಕಡೆ ಕೊಟ್ಟುಬಿಟ್ರೆ ಇನ್ನೂ ಬೆಸ್ಟ್ ನೋಡಿ ಗೈಸ್. ಎಲ್ಲರೂ ಫ್ರೀ ಡ್ರಾಪ್ ಮಾಡಬೇಕಾಗುತ್ತೆ ನಾನು ಅಷ್ಟೇ. ಯಾರಿಗೆ ಹೇಳೋದು ನಮ್ಮ ಕಷ್ಟನ ಈ ಥರ ಆದರೆ. ಏನು ಗೈಸ್ ಸ್ಮೆಲ್ ಇಷ್ಟೊಂದು ಗಲೀಜು ಅಂದರೆ ಯಾವುದೋ ಇದ್ರದ್ದು ಸುಟ್ಟಂಗೆ ಸ್ಮೆಲ್ ಬರ್ತೈತೆ. ಎಷ್ಟೊಂದು ಗಲೀಜು ಸ್ಮೆಲ್ಲ. ನನಗೆ ಫುಲ್ ಅರ್ಜೆಂಟಾಗಿ ಸುಸ್ಸಾಗಿಬಿಟ್ಟೈತೆ. ಆ ಕಡೆ ಹೋಗ್ಬಿಟ್ಟು ಸುಸ್ಸು ಮಾಡಿಬಿಡೋನು. ಅವನು ಹಿಡಿಯೋದು ಹುಚ್ಚು ಭಾಳ ಕೊಟ್ಟು ಬರ್ತಿರ್ತಾವೆ ನೋಡಿ ಥಂಡಿಗೆ. ಮುಂಜಾನೆ ಇನ್ನೂ ನಾಷ್ಟ ಮಾಡಿಲ್ಲ, ಏನೇನೂ ಇಲ್ಲ. ನಾನು ನೋಡಿದ್ರೆ ಕುಂಬಳಗೂಡಲ್ಲಿದ್ದೀನಿ. 10 ಗಂಟೆ ಇತ್ತು ಟೈಮಿಂಗ್ಸು. ನಮ್ಮ ಫ್ರೆಂಡ್ ಅಮಿತ್ ಬೇರೆ ಬಾ 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 ಅಂತ ಫೋನ್ ಮೇಲೆ ಫೋನ್ ಮಾಡ್ತಾವನೆ ಅವನೇ. ಈ ಕಡೆ ಗಾಡಿ ಸೈಡ್ ಆಗಿಬಿಟ್ಟು ಸುಸ್ಸು ಮಾಡಿ ಸಿಗ್ತೀನಿ. ಗೈಸ್ ಇನ್ನೂ ಯಾವುದೋ ರೈಡ್ ಬೀಳ್ತಾ ಇಲ್ಲ. ಇಲ್ಲಿ ಯಾವುದೋ ಒಂದು ಗೌಡಸ್ ಅಂತ ಕಾರ್ ಹೋಗ್ತೈತೆ. ಬ್ರೆಜಾ ಯಾರ್ದೋ ಮದುವೆ ಐತೆ ಫಂಕ್ಷನು. ನೋಡಿ ಹೋಗೋಣ ನಾವು ಅವ್ರ ಜೊತೆ ಕಾರ್ ಜೊತೆ ಊಟಕ್ಕೆ. ಮದುವೆ ಊಟ ಮಾಡ್ಕೊಂಡು ಬರೋಣ. ಏನಂತೀರ? ಏನೇನು ಮಾಡೋದು? ರೈಡ್ ಬೀಳ್ತಾ ಇಲ್ಲವಲ್ಲ. ಈ ಕಡೆ ಬಂದಿದ್ದೀನಿ. 700 ಆಗಿದೆ. ಯಾವುದೋ ಬೀಳ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ದೀನಿ ಹಾಗೆ. ಊಬರಲ್ಲಿ ಒಂದು ಬಿತ್ತು 4 ಕಿಲೋಮೀಟ್ರ್ ಪಿಕಪ್ ಇತ್ತು. ಕ್ಯಾನ್ಸಲ್ ಮಾಡಿದೆ, ಹೋಗಲಿಲ್ಲ. ಎಲ್ಲಿ JP ನಗರ ಜಯನಗರ ಕಡೆ ಡ್ರಾಪ್ ಇತ್ತು. ಯಪ್ಪ ನೀರು ಕೊಡೋದು ಹೊಟ್ಟೆ ತುಂಬೋಯ್ತು. ಹುಚ್ಚ ಕೊಡಿದ ತಕ್ಷಣ ಸಾರಿ ಹುಚ್ಚ ಮಾಡಿದ್ಮೇಲೆ ನೀರು ಕೊಡ್ತಾಯಿದ್ದೀನಿ. ಏನು ಮಾತಾಡ್ತೀನೋ ನಮ್ಮ ಮನೆಯಕ್ಕೆ ಹೋಗೋದು. ಯಪ್ಪ ತಲೆ ಕೆಟ್ಟೋಗ್ಬಿಡುತ್ತೆ. ಬನ್ನಿ ನೋಡೋಣ ಯಾವ್ದಾರು ಬೀಳುತ್ತೇನಂತ. ನಮ್ಮ ಅಮಿತ ಬೇರೆ ಬಡ್ಡಿ ಮಗ ಫೋನ್ ಮಾಡ್ತಾನೆ. ಬಾರೋ ಅಂದ್ಕೊಂಡೆ ಹಂಗೆ ಹೋಗ್ತಾ ಇದ್ದೀನಿ. ಇನ್ನೂ ಬರ್ತೀನಿರಪ್ಪ ಒಂದು 12 ಗಂಟೆ ಅಷ್ಟರಲ್ಲ ಅಂತ ಹೇಳಿದ್ದೀನಿ. ಬಾ ಇವಾಗ ಓಪನ್ ಆಗೈತೆ ಅಂತೆ, ಬಾ ತೊಗೊಂಡ್ಬಿಟ್ಟು ಬರೋಣ ಅಂತೆ. ಏನು ಇದು ಇಲೆಕ್ಟ್ರಿಕಲ್ ಕಾರು ಇಷ್ಟೊಂದು ಒಳಗಡೆ ಇದ್ದಾವೆ. 10-12 ಗಂಟೆ ಆಗಿದೆ ಟೈಮಿಂಗ್ಸ್ ಇವಾಗ. ನೋಡೋಣ. ಇಲ್ಲಿಂದ ಒಂದು ಕೊಟ್ಬಿಡಪ್ಪ. ವಿದ್ಯಾರ್ಥಿಪುರಂ ಓಂ ನಮ್ಮದು ಬೀಳೋದಿಲ್ಲ ಬಿಡೋದು ನಮ್ಮ ಏರಿಯಾ ಕಡೆ ಗೊತ್ತಲ್ಲ. ಅಪರೂಪ ಮುಳ್ಳೊಂದಿ ಥರ. ಆದ್ರೆ ಸಂಜೆ ಟೈಮಲ್ಲಿ ಮಾತ್ರ ಬೀಳ್ತಾ ಇರ್ತವೆ ಯಾವುದಾದ್ರು ಒಂದು. ನೋಡೋಣ. ಕೆಂಗೇರಿವರೆಗೂ ಹೋಗ್ತೀನಿ. ಒಳಗಡೆ ಕೆಂಗೇರಿ ಅವಾಗ್ಲೂ ಯಾವುದೂ ಬೀಳ್ತಾ ಇರಲಿಲ್ಲ ಕುಂಬಳಕೋಡಿಂದ. ಆಮೇಲೆ ಇದಕ್ಕೆ ಹೋದಾಗ ಬಿದ್ದಿತ್ತು. ಇಲ್ಲಿಷ್ಟು ಕಾಲೇಜ್ ಐತೆ. ಇದು ಯಾವುದು ರಾಜರಾಜೇಶ್ವರನ ಯಾವುದಿದು ಇದೆ ಇದ್ರದ್ದು. ಆದ್ರೂ ಒಂದು ರೈಡ್ ಬೀಳಲ್ಲ ಗೈಸ್ ಇಲ್ಲಿಂದ. ಕಾಲೇಜ್ ಇದ್ರೂ ಇದನ್ನಿದ್ರೂ ಹಾಸ್ಪಿಟಲ್ ಅದು ಇದ್ರೂ ಯಾವುದು ಪಾರ್ಸಲ್ ಬೀಳ್ತಲ್ಲ. ಪೋಟ್ರಲ್ಲಿ ಬೆಳಗ್ಗೆಯಿಂದ ಸೌಂಡೇ ಮಾಡಿಲ್ಲ ಗೈಸ್. ಪೋಟ್ರಲ್ಲಿ ಮಾಡಿದೆ ಆದರೆ ಲೋಕಲ್ ಮಾಡಿತ್ತು. ಅದು ತೊಗೊಂಡು ಹೋಗಲಿಲ್ಲ ನಾನು. ಇದು ಯಾವುದೋ 160 ರೂಪಾಯಿದು ಎಲ್ಲಿ ಬಿತ್ತು ಗೈಸ್? ಕೆಂಗೇರಿ ಹೊಂಬಲ್ಲಿ. ಅಪ್ಪ ಆ ಕಡೆ ಯಾರು ಹೋಗ್ತಾರೆ ಗೈಸ್? ಮತ್ತೆ ಬೇಡಪ್ಪ. ಈ ಕಡೆಯಿಂದ ಯಾರು ಹೋಗ್ತಾರೆ? ಆ ಕಡೆಯಿಂದ ಮೊದಲೇ ಇಲ್ಲೇ ಬೀಳ್ತಾ ಇಲ್ಲ. ಮತ್ತೆ ಔಟ್ ಆಫ್ ಸಿಟಿ ಕಡೆ ಬಿದ್ದರೆ ಮತ್ತೆ ಖಾಲಿನೇ ಬರಬೇಕಾಗುತ್ತೆ. ನಾನು 10-15 ಕಿಲೋಮೀಟ್ರು ಮೊದಲೇ. ನೋಡೋಣ ಯಾವಾಗ ಕೊಡ್ತಾನೆ ಅವಾಗ ಹೊಡ್ಕೊಂಡು ಹೋಗೋದು. ಬನ್ನಿ ಸಿಗ್ತೀನಿ ಮತ್ತೆ ಆಮೇಲೆ. ಇದೇನು ಆಟೋ ಮೇಲೆ ಲೈನ್ಸ್ ಹಾಕೋಣಂದರೆ, ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳಲು ಹೋಗಬೇಡ. ನೆನಪಿರಲಿ, ಕೊಳೆತ ಹಣ್ಣುಗಳು ತಾನಾಗೇ ಉದುರುತ್ತೇವೆ. ಸೈಕಾಗಿ ಬರ್ತಿದ್ಯಾ ಬಸ್ಸು? ಸೈಕಲ್ ಸೂಪರ್ ಲೈನ್ಸು. ಬನ್ನಿ ಗೈಸ್ ಹೋಗೋಣ. ಗೈಸ್ ಇವಾಗ ಎಲ್ಲಿ ಬನಶಂಕರಿ ಹತ್ರ ಇದ್ದೀನಿ ಆಲ್ಮೋಸ್ಟು. ಇವಾಗ ಇಲ್ಲಿಂದ ಯಶವಂತಪುರಕ್ಕೆ ಬಿದ್ದುಬಿಟ್ಟೈತೆ. ನೋಡೋಣ ಎಷ್ಟು ರೂಪಾಯಿ. 160 ರೂಪಾಯಿ ಇದೇನೋ. ರ್ಯಾಪಿಡೋದಲ್ಲಿದು. ಇಲ್ಲಿ ಕಸ್ಟಮರ್ ಬರ್ತೀನಿ ಅಂತ ಹೇಳ್ಬಿಟ್ಟು ಆ ಕಡೆ ಹೋಗ್ಬಿಟ್ರು. ಏನಾಯ್ತು? ಗೇಟ್ ಲಾಕ್ ಮಾಡ್ತಾರೆ ಅನಿಸುತ್ತೆ. OTP ಹೇಳಿ. 3415. ಇದು ಗುರುಗುಂಟೆ ಯಶವಂತಪುರ. ದೊಡ್ಡ ನಾಗರಬಾವಿ ಗುರುಗುಂಟೆಪಾಳ್ಯ ಸಿಗ್ನಲ್ ಅಲ್ಲ ಕಾಲೇಜಾ? ಅದೇ ಗುರುಗುಂಟೆ. ಬನ್ನಿ ಗೈಸ್ ಗುರುಗುಂಟೆಪಾಳ್ಯ ಬಿದ್ದೈತೆ ಹೆಂಗೋ. ಅಲ್ಲಿ ಬಿಟ್ಟು ಆ ಕಡೆಯಿಂದ
ನಮಗೂ ಹತ್ರ ಆಗುತ್ತೆ. ಟೈಮಿಂಗ್ಸ್ ನೋಡಿದ್ರೆ 11 ಗಂಟೆ ಆಯಿತು. ಇವಾಗ ಬಡ್ಡಿ ಮಗ ಆಮೆ 4 ಸರಿ ಕಾಲ್ ಮಾಡೋಣ, ಬಾರಲ್ಲ ಅಂತ. ಅಣ್ಣ ನಮ್ಮ ಮಗ ನಮಗೆ ಫೋನ್ ಮಾಡಿದಾಗ, ನಾವು ಫೋನ್ ಮಾಡಿದಾಗ ಬಾರೋ ಬೇಗ ಅಂದರೆ 5 ನಿಮಿಷ ಹೇಳಿದ್ರೆ 2-3 ಅವರ್ ಮಾಡೋಣ. ಅದಕ್ಕೆ ನಾನು ತಿಗಾ ಮುಚ್ಕೊಂಡು ನಾನು ಸುಮ್ಮನೆ ಆರಾಮಾಗಿ ಕೆಲಸ ಮಾಡ್ಕೊಂಡಿದ್ದೀನಿ. ಅವ್ರು ಹೋಗ್ಬಿಡೋಣ, ಅವ್ನು ಕರೆಕ್ಟ್ ಟೈಮಿಗೆ ಒಂದು ಟೈಮಿಗೆ ಬರೋಲ್ಲ. ನೈಟಲ್ಲಿ ಊಟ ತೊಗೊಂಬಾರೋ ಅಂತಂದರೆ 11 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಬರ್ತೀನಿ ಅಂತಂದರೆ 12 ಗಂಟೆಗೆ ಬಂದೆ, ಇಲ್ಲಿ 12 ಗಂಟೆಗೆ ಬಂದೆ, ಆ ಥರ ಟೈಮಿಂಗ್ಸ್ ಬಂದುಬಿಡ್ತಾನೆ ಅವನು. ಅದಕ್ಕೆ ನಮ್ಗೆ ತಿಕ್ಕ ಹೊರದು ಹೋಗುತ್ತೆ. ಅದಕ್ಕೆ ನಾವು ಅವ್ನಿಗೆ ಇದು ನೋಡಿ ಮತ್ತೆ ಕಾಲ್ ಮಾಡ್ತಾನೆ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಸುಮ್ಮನೆ ವೇಟ್ ಮಾಡಿಸ್ಕೊಂಡು 12 ಗಂಟೆ ಮೇಲೆ ಕರ್ಕೊಂಡು ಹೋಗೋದು ಅವನಿಗೆ. ಬನ್ನಿ ನೋಡೋಣ ಇವಾಗ ಟೋಟಲ್ ಅರ್ನಿಂಗ್ಸ್ ಅದು ಎಷ್ಟಾಗುತ್ತೆ ಅಂತ ನೋಡೋಣ. ಇದು ಕಸ್ಟಮರ್ ಹೆಸರು ನೋಡಿ ಏನಂತ ಇದೆ, ತಿಕಾ ಮಚಂಡ. ಹಾಂ, ಈ ಥರ ಹೆಸರ. ನಾನು ಹೋಗೋದಿಲ್ಲ ಅಂತ ಕಸ್ಟಮರ್ಗೆ. ಅದು ಶಾರ್ಟ್ಕಟಲ್ಲಿ ಹೋದರೆ ತಿಕಾ ಮುಚ್ಕೊಂಡು ಅಂದು ಬಿಡುತ್ತೆ. ಹಾಂ, ಹೊರಲಾಗೈದು. ಇವಾಗ ಗುರುಗಂಡಪ್ಪಳ ಹತ್ರ ಬಿಟ್ಬಿಟ್ಟು ನಾನು ಪಿನ್ಯಾ ಕಡೆ ಅಂತ ನಮ್ಮ ಏರಿಯಾ ಕಡೆ ಹೋಗ್ತಾಯಿದ್ದೀನಿ. ಲಾಗಿನ್ ಆಗಿದ್ದೀನಿ ಎಲ್ಲ ಅಪ್ಲಿಕೇಶನು. ಯಾರು ಅದ್ರ ಬಿದ್ದರೆ ಹೊಡ್ಕೊಂಡು ಹೋಗೋಣ ಅಂತ ನೋಡಿದ್ರೆ ಒಂದು ಬೀಳ್ತಾ ಇಲ್ಲ. 52 ಯಶವಂತಪುರ ಗುರುಗಂಡಪಾಳ್ಯ ಆ ಕಡೆ ಯಾರು ಹೋಗ್ತಾರೆ, ನಾನು ಮನೆ ಕಡೆ ಹೋಗ್ತಾಯಿದ್ದೀನಿ. ಕೋಟ್ರಲ್ಲಿ ಬೀಳ್ತೈತೆ, ದಾಸರಳ್ಳಿ ಯಶವಂತಪುರ ಆ ಕಡೆ ಊಬರಲ್ಲಿ ಬೀಳ್ತೈತೆ. ಇದು ಕೋಟ್ರ್ ಆಫ್ ಮಾಡಿಬಿಡ್ತೀನಿ ಫಸ್ಟು. ಅಣ್ಣ ಯಾವ ಕಡೆ ಹೋಗ್ತಾರೆ ಹೋಗ್ರಣ್ಣ ಬೇಗ, ಎಲ್ಲೆಲ್ಲ ಬೀಳ್ತೈತೆ ಕೈ. ಎಲ್ಲ ಹೋಯ್ತಲ್ಲ, ಬಿದ್ದೈತೆ ಯಾವುದೋ ಒಂದು. ನೋಡೋಣ, ಇಲ್ಲಿಂದ ನಮ್ಮ ಮನೆ ಏರಿಯಾ ಒಂದು 4 ಕಿಲೋಮೀಟ್ರ್ ಏನಿದೆ, ಬೇಗ ಹೋಗೋಣ. ಇದು ಆಲ್ಮೋಸ್ಟು 725 ಊಬರಲ್ಲಿ ಹೊಡೆದಿದ್ದೀನಿ, ಮತ್ತು ರ್ಯಾಪಿಡೋದಲ್ಲಿ 400 ರುಪೀಸ್ ಹೊಡೆದಿದ್ದೀನಿ. ಟೋಟಲ್ ಎಷ್ಟಾಯಿತು, 1100 ರೂಪಾಯಿ ಆಗಿದೆ ಗೈಸ್ ಅರ್ನಿಂಗ್ಸು. ಬೆಳಗ್ಗೆ ಎಷ್ಟು ಒಂದು 6-6:30 ಗಂಟೆಯಿಂದ ಮಧ್ಯಾಹ್ನ ಕರೆಕ್ಟಾಗಿ 11:20 ಆಗಿದೆ ಗೈಸ್. 1100 ರೂಪಾಯಿ ಹೊಡೆದಿದ್ದೀನಿ. ಮತ್ತು ಎಷ್ಟು ಪರವಾಗಿಲ್ಲ 1100 ಅಂದ್ರೂ ಬೆಳಗ್ಗೆಯಿಂದ. ಪೆಟ್ರೋಲ್ ನಿನ್ನೆನೇ ಹಾಕ್ಸಿದ್ದು ಒಂದು 280 ರೂಪಾಯಿ, ಇವತ್ತೇನು ಹಾಕ್ಸಿಲ್ಲ. ಇನ್ನೂ ಪೆಟ್ರೋಲು ಒಂದೂವರೆ ಲೀಟ್ರ್ ಐತೆ ಗಾಡೀಲಿ. ಪರವಾಗಿಲ್ಲ ಗೈಸ್. ಒಂದು 7 ಹೊಡೆದಿರೋ ರೈಡ್, ಒಂದು 5-6 ರೈಡ್ ಹೊಡೆದೀನಿ ಗೈಸ್ ನಾನು ಅಷ್ಟೇ. ಮತ್ತು ನೀವು ಎಷ್ಟು ಹೊಡೆದಿರಂತ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕ್ರಿ ಅಂತ ಹೇಳ್ತಾ 2 ಮಾತು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತಾಯಿ.